ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್. ನಾನಿವತ್ತು ಕರಡಿ ಸಿದ್ದೇಶ್ವರ ಟೆಂಪಲನ್ನು ತೋರಿಸುತ್ತೇನೆ. ಏಕೆಂದರೆ ಅಂದಿನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡುವಾಗ ಹಸು ತನ್ನಿಷ್ಟಕ್ಕೆ ತಾನು ಬಂದು ಹಾಲು ಕರಿತಾ ಇತ್ತಂತೆ. ಅದರ ಜೊತೆಗೆ ಇಲ್ಲಿ ಮಂಗನ ಗುಂಡಿ ಮತ್ತು ಮಂಚನ ಗುಂಡಿ ಅಂತ 2 ಗುಂಡಿಗಳಿದ್ದಾವೆ. ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಈ ದೇವಾಲಯವು ರಟ್ಟಿಹಳ್ಳಿ ತಾಲೂಕು ಕೇಂದ್ರದಿಂದ 22 ಕಿಲೋಮೀಟರ್ ಹಾಗೂ ಹಾವೇರಿ ಜಿಲ್ಲೆಯ ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಕರಡಿಕೊಳ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಐತಿಹಾಸಿಕ ಮತ್ತು ಪುರಾತನ ಪ್ರಸಿದ್ಧ ಹಿನ್ನೆಲೆಯನ್ನು ಹೊಂದಿದ್ದು, ಪ್ರಕೃತಿ ಸೊಬಗಿನಿಂದ ಕೂಡಿದ್ದು ಗುಡ್ಡದ ಮಾದಾಪುರ ಗ್ರಾಮದ ಪಕ್ಕದಲ್ಲಿದೆ. ಈ ದೇವಾಲಯದ ಮುಂಭಾಗದಲ್ಲಿ ಈಶ್ವರನ ಸ್ಟ್ಯಾಚ್ಯೂ ಸಹ ಇದೆ. ಅದರ ಜೊತೆಗೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಸಹಸ್ರ ಪುಷ್ಪದ ಹೂವಿನ ಮರವೂ ಸಹ ಇದೆ. ಜೊತೆಗೆ ಈ ಕ್ಷೇತ್ರದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನವು ಬೃಹತ್ತಾಕಾರದ ಅಖಂಡ ಏಕಶಿಲೆಯಿಂದ ಆವೃತಗೊಂಡಿದೆ. ದೇವಾಲಯ ಪ್ರಸಿದ್ಧ ಪಡೆಯಲು ವಿಶೇಷಣೇನೆಂದರೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಗುಡ್ಡಗಾಡಿನಲ್ಲಿ ಮೇಯಲು ಬರುತ್ತಿದ್ದ ಆಕಳುಗಳು ಪ್ರತಿನಿತ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ಸ್ವತಃ ಹಾಲನ್ನು ಎರೆದು ಅಭಿಷೇಕವನ್ನು ಸಮರ್ಪಿಸುತ್ತಿದ್ದು, ವಿಚಾರ ತಿಳಿದು ಗ್ರಾಮಸ್ಥರು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಗೆಳೆಯರು, ಇದೇ ನೋಡಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವರು. ಇಲ್ಲಿ ದಿನನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಇಲ್ಲಿ 2 ಗುಂಡಿಗಳಿದ್ದಾವೆ, ಮಂಗನ ಗುಂಡಿ ಮತ್ತು ಮನುಷ್ಯನ ಗುಂಡಿ. ಮನುಷ್ಯನ ಗುಂಡಿಯಲ್ಲಿ ಯಾವಾಗಲೂ ನೀರಿರುತ್ತದೆ ಸ್ನೇಹಿತರೆ. ಮಂಗನ ಗುಂಡಿಯಲ್ಲಿ ಎಷ್ಟೇ ಮಳೆ ಬಂದು ಎಷ್ಟೇ ನೀರಿದ್ರೂ ಇರಲ್ವಂತೆ. ಈ ದೇವಾಲಯದ ಸುತ್ತಲೂ ಕಡಿದಾದ ಗುಡ್ಡಗಾಡು ಪ್ರದೇಶವಿದ್ದು ದಟ್ಟವಾಗಿ ಹಬ್ಬಿರುವ ಕುರುಚಲು ಅರಣ್ಯದಿಂದ ಕೂಡಿದೆ. ಇಲ್ಲಿರುವ ಗುಹೆಗಳಲ್ಲಿ ಕರಡಿಗಳು ಹೆಚ್ಚಾಗಿ ವಾಸಿಸುತ್ತಿದ್ದು, ಈ ಕ್ಷೇತ್ರದ ಹತ್ತಿರವಿದ್ದ ಕೊಳವು ವರ್ಷಪೂರ್ತಿ ಖಾಲಿಯಾಗದೆ ಪ್ರಸಿದ್ಧವಾಗಿದೆ. ಈ ನೀರನ್ನು ನರಿ, ಮೊಲ, ಚಿರತೆ, ನವಿಲುಗಳು ಮತ್ತು ಇತರೆ ಪ್ರಾಣಿ ಪಕ್ಷಿಗಳು ಸಂಕುಲನಕ್ಕೆ ಆವಾಸ ಸ್ಥಾನವಾಗಿದೆ. ಈ ಕ್ಷೇತ್ರದಲ್ಲಿ ಸುತ್ತಮುತ್ತ ಅಗಾಧವಾದ ವನ್ಯ ಸಂಪತ್ತನ್ನು ಮಡಲಲ್ಲಿ ಇರಿಸಿಕೊಂಡಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಅಮಾವಾಸ್ಯೆ ದಿನದಂದು ವಿಶೇಷ ಪೂಜೆ ಇರುತ್ತದೆ. ಹಾಗೂ ಯುಗಾದಿ, ದಸರಾ ಹಬ್ಬದಂದು ಕಾರ್ತಿಕ ಮಾಸದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಮತ್ತು ಪ್ರವಾಸಿಗರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ.